ವೇದವ್ಯಾಸ ಗುಣಾವಾಸ ವಿದ್ಯಾಧೀಶ ಸತಾಂ ವಶ ಮಾಂ ನಿರಾಶಂ ಗತಕ್ಲೇಶಂ ಕುರ್ವನಾಶಂ ಹರೇ ನಿಶಂ. ಶ್ರೀ ಗುರುಭ್ಯೋ ನಮಃ. ವಿಸ್ತಾರವಾಹಿನಿಯ ಎಲ್ಲ ವೀಕ್ಷಕರನ್ನು ದಿನದ ಚಿಂತನೆಯ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ, ಇಂದು ದಿನಾಂಕ 12/4/2024 ಈ ದಿನದ ರಾಶಿಯ ಚಿಂತನೆಗಳು ಹೇಗಿದ್ದಾವೆ ಅನ್ನೋದರ ಬಗ್ಗೆ ಗಮನಿಸೋಣ. ಮೊದಲನೆಯದಾಗಿ ಮೇಷರಾಶಿ. ಮೇಷರಾಶಿಯವರಿಗೆ ವೃತ್ತಿ ಜೀವನ ಹೇಳುವಂಥದ್ದು ಚೆನ್ನಾಗಿರ್ತದೆ. ಹಣಕಾಸಿನ ವಿಷಯದಲ್ಲಿಯೂ ಕೂಡ ಯಾವುದೇ ತೊಂದರೆಗಳಾಗುವುದಿಲ್ಲ. ಅಧಿಕವಾದಂತಹ ಖರ್ಚಿನ ಫಲಗಳು ಹೇಳುವಂಥದ್ದು ಕಂಡುಬರ್ತಾ ಇದೆ. ವಿದ್ಯಾರ್ಥಿಗಳಿಗೆ ಪರಿಶ್ರಮಕ್ಕೆ ತಕ್ಕಂತಹ ಫಲಗಳು ಹೇಳುವಂಥದ್ದು ಕಂಡುಬರ್ತಾ ಇಲ್ಲ. ತಾಯಿಯ ಅಣತಿಯಂತೆ ತಾಯಿಯ ಆಶೀರ್ವಾದದೊಂದಿಗೆ ತಾಯಿಯ ಮಾರ್ಗದರ್ಶನದೊಂದಿಗೆ ಮುನ್ನುಗ್ಗುವುದರಿಂದ ಬಹುತೇಕ ಶುಭ ಫಲಗಳು ಖಂಡಿತ ತಮ್ಮ ಪಾಲಿಗೆ ಇರುವಂಥದ್ದಾಗಿದೆ. ರಕ್ತ ಸಂಬಂಧವಾದಂತಹ ಆರೋಗ್ಯ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆಯನ್ನು ವಹಿಸಬೇಕಾದಂತಹ ಅವಶ್ಯಕತೆಗಳುಂಟು. ಕಾನೂನು ಪರಿಸ್ಥಿತಿ ಹೇಳುವಂಥದ್ದು ಒಂದು ರೀತಿಯಲ್ಲಿ ಎಲ್ಲಿಯೋ ತಮಗೆ ಹಿನ್ನಡೆಯ ಫಲವನ್ನು ಕೊಡುವಂತಹ ಲಕ್ಷಣಗಳು ಕಂಡುಬರ್ತಾ ಇದೆ. ಸೊ ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ, ಬ್ರಹ್ಮಚಾರಿಗಳಿಗೆ ಅಂತಂದರೆ ವಿವಾಹ ಆಗದೇ ಇರುವಂತಹ ಬ್ರಹ್ಮಚಾರಿಗಳಿಗೆ ಒಂದಷ್ಟು ಏನಾದರೂ ದ್ರವ್ಯಗಳನ್ನು, ವಸ್ತ್ರವನ್ನು ಅಥವಾ ಪೂಜಾ ದ್ರವ್ಯಗಳನ್ನು, ಅವರ ಬೇಕು ಬೇಡಗಳನ್ನು ಪೂರ್ಣ ಮಾಡುವಂತಹ ಸಣ್ಣ ದಾನ ಪ್ರಕ್ರಿಯೆಯನ್ನು ತಾವು ಈ ದಿನ ಮಾಡಿ, ಇದರಿಂದ ಒಳ್ಳೆಯ ಫಲ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ವೃಷಭ ರಾಶಿಯವರಿಗೆ ಕರ್ತವ್ಯ ಹೇಳುವಂಥದ್ದು ತಾವು ಅಂದುಕೊಂಡಂತೆ ಮುಂದೆ ಹೋಗದೇ ಇರುವಂತಹ ಫಲಗಳು. ಹಣಕಾಸಿನ ವಿಷಯದಲ್ಲಿಯೂ ಕೂಡ ಸ್ವಲ್ಪ ಅಡಚಣೆಗಳು ಹೇಳುವಂಥದ್ದು ತಮ್ಮ ಪಾಲಿಗೆ ಆಗುತ್ತದೆ. ಉದ್ಯಮ, ಉದ್ಯೋಗ ಒಂದು ರೀತಿಯಲ್ಲಿ ಭರಪೂರವಾದಂತಹ ಫಲಗಳು ಹೇಳುವಂತಹ ಸ್ಥಿತಿಯಲ್ಲಿ ಇರುವುದಿಲ್ಲ. ಬದುಕಿಗೆ ಏನು ಬೇಕು ನಿರ್ವಹಣೆಗೆ ಅಷ್ಟೊಂದು ಖಂಡಿತ ಸಾಧ್ಯ ಆಗುತ್ತದೆ. ಆರೋಗ್ಯದಲ್ಲಿ ಸ್ವಲ್ಪ ಜಾಗ್ರತೆಯನ್ನು ವಹಿಸಬೇಕಾದಂಥ ಅವಶ್ಯಕತೆ ಇದೆ. ಆರೋಗ್ಯದ ಏರಿಳಿತಗಳು, ವ್ಯತ್ಯಯಗಳು ಹೇಳುವಂಥದ್ದು ತಮ್ಮ ಪಾಲಿಗೆ ಆಗುವಂತಹ ಸಾಧ್ಯತೆಗಳುಂಟು. ಸೊ ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ, ಸುಮಂಗಲಿಯರಿಗೆ ಬಾಗಿನವನ್ನು ಕೊಡುವಂತಹ ಕೆಲಸವನ್ನು ಮಾಡಬೇಕು. ಇದರಿಂದ ಶುಭ ಫಲ ಹೇಳುವಂತಹದ್ದು ಖಂಡಿತ ಸಾಧ್ಯ. ಇನ್ನು ಮಿಥುನ ರಾಶಿ. ಮಾನಸಿಕವಾಗಿ ಒಂದಷ್ಟು ಗೊಂದಲಗಳಿಗೆ ಎಡೆಯಾಗುವಂತಹ ಸಂದರ್ಭಗಳು ಜಾಸ್ತಿಯಾಗಿ ಕಂಡು ಬರ್ತಾ ಇದೆ. ಮತ್ತು ಒಂದು ರೀತಿಯಲ್ಲಿ ಎಲ್ಲವೂ ಇದ್ದಾಗಲೂ ಕೂಡ ಏನೋ ಒಂದು ಶೂನ್ಯ ಭಾವ ಹೇಳುವಂಥದ್ದು ತಮ್ಮನ್ನು ಕಾಡುವಂತಹ ಸಂದರ್ಭಗಳು ಜಾಸ್ತಿಯಾಗಿ ಕಂಡು ಬರ್ತಾ ಇದೆ. ದಾಂಪತ್ಯದಲ್ಲಿಯೂ ಕೂಡ ಅಷ್ಟೊಂದು ಸಮಾಧಾನ ಇಲ್ಲ. ಕರ್ಮಕ್ಷೇತ್ರವೂ ಕೂಡ ಅಷ್ಟೊಂದು ಸಮಾಧಾನ ಇಲ್ಲದೇ ಇರುವಂತಹ ಸ್ಥಿತಿ. ಆದರೆ ಆರ್ಥಿಕ ಆದಾಯವಿದೆ, ಆರ್ಥಿಕ ವ್ಯಯವೂ ಕೂಡ ಕಂಡು ಬರ್ತಾ ಇದೆ. ಬರುವುದು 10 ಆದರೆ ಹೋಗುವುದು 20 ಹೇಳುವಂತಹ ಪರಿಸ್ಥಿತಿಯಲ್ಲಿ ತಾವು ಈ ಸಂದರ್ಭದಲ್ಲಿ ಇರ್ತೀರಿ. ಮಕ್ಕಳಿಂದಲೂ ಕೂಡ ಒಂದಷ್ಟು ಕಿರಿಕಿರಿಯ ಒಂದು ಪ್ರಸಂಗಗಳು ಏರ್ಪಡುವಂತಹ ಸಾಧ್ಯತೆಗಳು ಕಂಡುಬರ್ತಾ ಇದೆ. ವಿದ್ಯಾರ್ಥಿಗಳಿಗೆ ಶುಭ ಫಲಗಳುಂಟು. ವಿಷ್ಣುವಿನ ಆಲಯದಲ್ಲಿ ಅರ್ಚನೆ ಮಾಡುವಂತಹ ಅರ್ಚಕರಿಗೆ ಯಥಾಶಕ್ತಿಯಾದಂತಹ ಪೂಜಾ ದ್ರವ್ಯಗಳನ್ನು ದಾನ ಮಾಡಿ ಖಂಡಿತ ಒಳ್ಳೆಯ ಫಲಗಳು ಸಾಧ್ಯ. ಇನ್ನು ಕರ್ಕಾಟಕ ರಾಶಿಯವರಿಗೆ ಕರ್ಮಕ್ಷೇತ್ರ ಒಂದು ಹಂತದಲ್ಲಿ ತೃಪ್ತಿದಾಯಕವಾಗಿರುವಂತಹ ಸ್ಥಿತಿಯಲ್ಲಿ ಕಂಡುಬರ್ತಾ ಇದೆ. ಇನ್ನು ಆರ್ಥಿಕ ಆದಾಯ ವಿಷಯದಲ್ಲಿಯೂ ಕೂಡ ಬದುಕಿಗೇನು ಬೇಕು ಅದು ಪ್ರಾಪ್ತಿಯಾಗುವಂತಹ ಯೋಗ ಫಲಗಳು ಕಂಡುಬರ್ತಾ ಇದ್ದಾವೆ. ಆದರೆ ಕಾನೂನು ಪ್ರಸಂಗಗಳು ತಮ್ಮನ್ನು ಬಾಧಿಸುವಂತಹ ಸಾಧ್ಯತೆ, ಸಾರ್ವಜನಿಕ ಬದುಕಿನಲ್ಲಿ ಗೌರವಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ರೀತಿಯಲ್ಲಿ ಎಲ್ಲಿಯೋ ಕಸಿವಿಸಿಗಳು ಉಂಟಾಗುವಂತಹ ಪ್ರಸಂಗಗಳು ಕೂಡ ಕಂಡುಬರ್ತಾ ಇದೆ. ಇನ್ನು ದಾಂಪತ್ಯ ಸೌಖ್ಯ ಫಲಗಳು, ಕೌಟುಂಬಿಕ ಜೀವನದಲ್ಲಿ ಸಮಾಧಾನಕರವಾದಂತಹ ಫಲಗಳು ಹೇಳುವಂಥದ್ದು ತಮ್ಮ ಪಾಲಿಗಿರುವಂಥದ್ದು. ಸೊ ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ, ಶಿವಾಲಯದಲ್ಲಿ ಅರ್ಚನೆ ಮಾಡುವಂತಹ ಅರ್ಚಕರಿಗೆ ಯಥಾಶಕ್ತಿಯಾದಂತಹ ಪೂಜಾ ದ್ರವ್ಯಗಳನ್ನು ದಾನ ಮಾಡಿ, ಇದರಿಂದ ಶುಭ ಸೂಚನೆ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಸಿಂಹರಾಶಿಯವರಿಗೆ ಕಾನೂನಿಗೆ ಸಂಬಂಧಪಟ್ಟಂತಹ ಕಿರಿಕಿರಿಗಳು ಉಂಟು. ಕರ್ತವ್ಯ ಕ್ಷೇತ್ರ ಸಮಾಧಾನಕರ. ಹಣಕಾಸಿಗೆ ಸಂಬಂಧಪಟ್ಟ ಹಾಗೆಯೂ ಕೂಡ ಸಮಾಧಾನಕರವಾದಂತಹ ಫಲಗಳು ಹೇಳುವಂಥದ್ದು ತಮ್ಮ ಪಾಲಿಗಿರ್ತದೆ. ಇನ್ನು ಆರೋಗ್ಯ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆಯನ್ನು ವಹಿಸಬೇಕಾದಂಥ ಅಗತ್ಯತೆ ಇದೆ. ದಾಂಪತ್ಯ ಸೌಖ್ಯ ಉಂಟು, ಮಕ್ಕಳಿಂದ ಸಂತೋಷ ಉಂಟು. ಕೈಗೊಂಡಂತಹ ಕಾರ್ಯ ಯಶಸ್ಸಿನ ಫಲವನ್ನು ಕೊಡ್ತದೆ. ಸೊ ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ, ಆಂಜನೇಯ ದೇವರ ಅರ್ಚನೆಯನ್ನು ಮಾಡುವಂತಹ ಅರ್ಚಕರಿಗೆ ಯಥಾಶಕ್ತಿಯಾದಂತಹ ದ್ರವ್ಯಗಳನ್ನು ದಾನ ಮಾಡಿ
ಇದರಿಂದ ಶುಭ ಸೂಚನೆ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಕನ್ಯಾ ರಾಶಿಯವರಿಗೆ ಕರ್ಮರಂಗ ಉತ್ತಮ ಫಲದಾಯಕವಾದಂತಹ ಸ್ಥಿತಿ, ದಾಂಪತ್ಯದಲ್ಲಿ ಸೌಖ್ಯ ಫಲಗಳುಂಟು, ಮಕ್ಕಳಿಂದ ಸಂತೋಷದಾಯಕವಾದಂತಹ ಫಲಗಳು ಹೇಳುವಂಥದ್ದು ತಮ್ಮ ಪಾಲಿಗಿರ್ತದೆ. ಮಾನಸಿಕವಾಗಿ ದುಗುಡ ಹೇಳುವಂಥದ್ದು ಉಂಟು, ಧೈರ್ಯಸ್ಥೈರ್ಯಗಳ ಕೊರತೆ ಹೇಳುವಂಥದ್ದು ತಮ್ಮ ಹಿನ್ನಡೆಗೆ ಕಾರಣವಾದೀತು. ಆರೋಗ್ಯದಲ್ಲಿ ಅತ್ಯಂತ ಜಾಗ್ರತೆ ಹೆಜ್ಜೆಯನ್ನು ಇಡಿ. ಆತ್ಮಸ್ಥೈರ್ಯವನ್ನು ವೃದ್ಧಿಸಿಕೊಳ್ಳುವಂಥ ಒಂದಷ್ಟು ಧನಾತ್ಮಕ ಚಟುವಟಿಕೆ ಮತ್ತು ಧನಾತ್ಮಕ ಚಿಂತನೆಗಳನ್ನು ತಾವು ಮಾಡಬೇಕು. ಇದರಿಂದ ಆತ್ಮಸ್ಥೈರ್ಯ ವೃದ್ಧಿಯಾಗುತ್ತದೆ, ಬರುವ ಸಮಸ್ಯೆಗಳನ್ನು ಎದುರಿಸುವ ಶಕ್ತಿ ಹೇಳುವಂಥದ್ದು ತಮ್ಮ ಪಾಲಿಗೆ ಬರ್ತದೆ. ಯಾವುದೇ ಹೊಸ ಥರದ ಚಿಂತನೆಗಳನ್ನು ಮಾಡಬೇಡಿ. ಕೈಗೊಂಡ ಕಾರ್ಯದಲ್ಲಿ ಯಶಸ್ಸು ಹೇಳುವಂಥದ್ದು ಸದ್ಯೋಭವಿಷ್ಯತ್ತಿನಲ್ಲಿ ಪ್ರಾಪ್ತಿಯಾಗಲಿಕ್ಕಿದೆ. ಆ ದಿನದ ತನಕ ಕಾಯಬೇಕಾದಂಥ ಅವಶ್ಯಕತೆ ಇದೆ ತಾವುಗಳು. ತಾವುಗಳು ವಿಷ್ಣುವಿನ ಆಲಯದಲ್ಲಿ ಅರ್ಚನೆ ಮಾಡುವಂತಹ ಅರ್ಚಕರಿಗೆ ಯಥಾಶಕ್ತಿಯಾದಂತಹ ದ್ರವ್ಯಗಳನ್ನು ದಾನ ಮಾಡಿ. ಇದರಿಂದ ಶುಭ ಸೂಚನೆ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ತುಲಾರಾಶಿಯವರಿಗೆ ಕರ್ಮರಂಗ ಚೆನ್ನಾಗಿರ್ತದೆ, ಆರ್ಥಿಕ ಆದಾಯವೂ ಕೂಡ ಚೆನ್ನಾಗಿರ್ತದೆ. ಕಾನೂನಿನ ತೊಂದರೆಗಳು ಹೇಳುವಂಥದ್ದು ತಮ್ಮ ಪಾಲಿಗೆ ಸಹಜವಾಗಿ ಇರುವಂಥದ್ದು. ಸಾರ್ವಜನಿಕ ಬದುಕಿನಲ್ಲಿ ಸಮಾಧಾನ ಇಲ್ಲ, ಮೋಸಕ್ಕೊಳಗಾಗುವಂತಹ ಪ್ರಸಂಗಗಳು ಜಾಸ್ತಿಯಾಗಿ ಕಂಡುಬರ್ತಾ ಇದೆ. ಕಲೆ, ಕ್ರೀಡೆ, ಸಂಗೀತ, ಸಾಹಿತ್ಯ ಇತ್ಯಾದಿ ರಂಗದಲ್ಲಿ ದುಡಿಯುವಂಥವರಿಗೆ ಗೌರವಗಳು, ಮನ್ನಣೆಗಳು ಪ್ರಾಪ್ತಿಯಾಗುವಂತಹ ಯೋಗ ಫಲಗಳು ಕಂಡುಬರ್ತಾ ಇದೆ. ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ, ಸುವಾಸಿನಿಯರಿಗೆ ಮಂಗಲದ್ರವ್ಯದ ದಾನವನ್ನು ಮಾಡುವಂಥದ್ದು, ದೇವಿಯ ಆಲಯದಲ್ಲಿ ಅರ್ಚನೆಯನ್ನು ಮಾಡುವಂಥ ಅರ್ಚಕರಿಗೆ ಯಥಾಶಕ್ತಿ ದ್ರವ್ಯವನ್ನು ದಾನ ಮಾಡುವಂಥದ್ದು. ಇದರಿಂದ ಶುಭ ಫಲ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ವೃಶ್ಚಿಕ ರಾಶಿಯವರಿಗೆ ಕರ್ಮರಂಗದಲ್ಲಿ ಚೇತರಿಕೆ ಉಂಟು, ಹಣಕಾಸಿಗೆ ಸಂಬಂಧಪಟ್ಟ ಹಾಗೆಯೂ ಅಭಿವೃದ್ಧಿ ಹೇಳುವಂಥದ್ದುಂಟು. ಹೊಸ ಥರದ ಚಿಂತನೆಗಳನ್ನು ಮಾಡಲಿಕ್ಕೆ ಹೋಗಬೇಡಿ. ಕಾರ್ಯಕ್ಕೆ ವಿಘ್ನ ಬರುವಂತಹ ಸಂದರ್ಭಗಳು ಅಧಿಕವಾಗಿ ಕಂಡುಬರ್ತಾ ಇದೆ. ಮಾನಸಿಕವಾಗಿ ಬಹಳಷ್ಟು ಗೊಂದಲಗಳನ್ನು ಎದುರಿಸುವಂತಹ ಸಂದರ್ಭಗಳು, ಗೊಂದಲವನ್ನು ನಿರ್ಮಾಣ ಮಾಡಿಕೊಳ್ಳುವಂತಹ ಸಂದರ್ಭಗಳು ಕೂಡ ತಮ್ಮ ಪಾಲಿಗಿರ್ತದೆ. ಹೊಸ ಥರದ ಚಿಂತನೆ, ಮಂಗಳ ಕಾರ್ಯಾದಿ ಪ್ರಯತ್ನ ಖಂಡಿತ ಮಾಡಲಿಕ್ಕೆ ಹೋಗಬೇಡಿ. ಕಾನೂನು ಪ್ರತಿಬಂಧಕ, ಸಾರ್ವಜನಿಕ ಬದುಕಿನಲ್ಲಿ ಹಿನ್ನಡೆ, ರಕ್ತಕ್ಕೆ ಸಂಬಂಧಪಟ್ಟಂಥ ಆರೋಗ್ಯದ ವ್ಯತ್ಯಾಸಗಳು ಖಂಡಿತ ಸಾಧ್ಯ. ತಾವುಗಳು ಸುಬ್ರಹ್ಮಣ್ಯ ಆಲಯದಲ್ಲಿ ಅರ್ಚನೆ ಪೂಜನೆಯನ್ನು ಮಾಡುವಂತಹ ಅರ್ಚಕರಿಗೆ ಯಥಾಶಕ್ತಿ ದ್ರವ್ಯವನ್ನು ದಾನ ಮಾಡಿ. ಇದರಿಂದ ಒಳ್ಳೆಯ ಫಲ ಖಂಡಿತ ಸಾಧ್ಯ. ಇನ್ನು ಧನುರಾಶಿ ಕರ್ಮಕ್ಷೇತ್ರ ಅದ್ಭುತವಾಗಿರ್ತದೆ, ಹಣಕಾಸು ಕೂಡ ಅದ್ಭುತವಾಗಿರ್ತದೆ. ದಾಂಪತ್ಯದಲ್ಲಿ ಸಮಾಧಾನ ಹೇಳುವಂತಹ ಫಲ, ಕೌಟುಂಬಿಕ ಜೀವನದಲ್ಲಿಯೂ ಕೂಡ ಹಾಗೆ ಸಮಾಧಾನ ಹೇಳುವಂತಹ ಫಲ. ಮಕ್ಕಳಿಂದ ತೃಪ್ತಿ ಇರುವುದಿಲ್ಲ, ಪ್ರಯಾಸದ ಪ್ರಯಾಣದ ಯೋಗ ಫಲಗಳು. ಮತ್ತು ಕಲೆ, ಕ್ರೀಡೆ, ಸಂಗೀತ, ಸಾಹಿತ್ಯ ಇತ್ಯಾದಿ ರಂಗದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡವರಿಗೆ ಶುಭ ಫಲಗಳು ಹೇಳುವಂಥದ್ದು, ಗೌರವ, ಆದರ, ಆತಿಥ್ಯಗಳು ಹೇಳುವಂಥದ್ದು ಪ್ರಾಪ್ತಿಯಾಗುವಂತಹ ಯೋಗ ಫಲಗಳು ಕಂಡು ಬರ್ತಾ ಇದೆ. ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ, ಗುರುಗಳ ಸನ್ನಿಧಾನದಲ್ಲಿ ಅರ್ಚನೆಯನ್ನು ಮಾಡುವಂಥ ಅರ್ಚಕರಿಗೆ ಯಥಾಶಕ್ತಿ ದ್ರವ್ಯವನ್ನು ದಾನ ಮಾಡಿ ಶುಭ ಫಲ ಖಂಡಿತ ಸಾಧ್ಯ. ಇನ್ನು ಮಕರ ರಾಶಿಗೆ ಸಂಬಂಧಪಟ್ಟ ಹಾಗೆ ಕರ್ತವ್ಯದಲ್ಲಿ ದಿನೇ ದಿನೇ ಚೇತರಿಕೆಯ ಸ್ಥಿತಿಯನ್ನು ಕಾಣ್ತೀರಿ. ಹಣಕಾಸಿನ ವಿಷಯದಲ್ಲಿಯೂ ಕೂಡ ದಿನೇ ದಿನೇ ಚೇತರಿಕೆಯ ಫಲಗಳು ಹೇಳುವಂಥದ್ದುಂಟು. ದಾಂಪತ್ಯದಲ್ಲಿ ತೃಪ್ತಿಯ ಸ್ಥಿತಿ, ಕೌಟುಂಬಿಕವಾದಂತಹ ಜೀವನದಲ್ಲಿಯೂ ತೃಪ್ತಿಯ ಸ್ಥಿತಿ. ಹಣ ನಿರ್ವಹಣೆ ಮಾಡುವಾಗ ಜಾಗ್ರತೆಯಿಂದ ಮಾಡಿ. ಗಂಟುಗಳಿಗೆ ಸಂಬಂಧಪಟ್ಟಂಥ ನೋವಿನ ಫಲಗಳುಂಟು. ಕಬ್ಬಿಣ ಬೆಂಕಿಯಿಂದ ಸ್ವಲ್ಪ ಜಾಗ್ರತೆಯನ್ನು ವಹಿಸಬೇಕಾದಂಥ ಅವಶ್ಯಕತೆಗಳಿದೆ. ವಂಚನೆಗೆ ಒಳಗಾಗುವಂತಹ ಸಂದರ್ಭಗಳು ಬಹುತೇಕ. ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ, ಶಿವಾಲಯದ ಅರ್ಚಕರಿಗೆ ಯಥಾಶಕ್ತಿ ದ್ರವ್ಯವನ್ನು ದಾನ ಮಾಡಿ ಖಂಡಿತ ಶುಭ ಫಲ ಉಂಟು. ಇನ್ನು ಕುಂಭರಾಶಿಯವರಿಗೆ ಕರ್ಮದಲ್ಲಿ ಒತ್ತಡ, ಮಾನಸಿಕವಾಗಿ ಒತ್ತಡ, ಆರ್ಥಿಕತೆಯ ಮುಗ್ಗಟ್ಟು, ಸಾಲದ ಬಾಧೆ ಇತ್ಯಾದಿಗಳೆಲ್ಲ ಅಶುಭ ಫಲಗಳು. ಕಾರಣ ಏನು ಕೇಳಿದರೆ, ಜನ್ಮದ ಶನಿ. ದಾಂಪತ್ಯದಲ್ಲಿ ಒಂದು ಹಂತದ ಸಮಾಧಾನ ಉಂಟು, ಕೌಟುಂಬಿಕ ಜೀವನದಲ್ಲಿಯೂ ಕೂಡ ಒಂದು ಹಂತದ ಸಮಾಧಾನ ಉಂಟು. ಎಲುಬು ಮತ್ತು ನರಗಳಿಗೆ ಸಂಬಂಧಪಟ್ಟಂಥ ಆರೋಗ್ಯದ ವ್ಯತ್ಯಾಸ ಫಲಗಳನ್ನು ಅನುಭವಿಸಲಿಕ್ಕಿದ್ದೀರಿ. ಒಟ್ಟಾರೆಯಾಗಿ ಅಶುಭ ಫಲದ ಸೂಚನೆಗಳು ಬಹುತೇಕವಾಗಿರುವಂಥದ್ದು. ಎಷ್ಟು ಆತ್ಮಬಲವನ್ನು ವೃದ್ಧಿಸಿಕೊಳ್ತೀರಿ ಅಷ್ಟು ಔಚಿತ್ಯ ಫಲಗಳು ಖಂಡಿತ ಎದುರಾಗುತ್ತದೆ, ಅಥವಾ ಬರುವ ದುಃಖವನ್ನು ಎದುರಿಸುವಂತಹ ಶಕ್ತಿ ಬರ್ತದೆ. ಅದಕ್ಕಾಗಿ ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ, ಆಂಜನೇಯ ದೇವರಿಗೆ ಪೂಜೆ ಮಾಡುವಂಥ ಅರ್ಚಕರಿಗೆ ಯಥಾಶಕ್ತಿಯಾದಂಥ ದ್ರವ್ಯವನ್ನು ದಾನ ಮಾಡಿ. ಇದರಿಂದ ಶುಭ ಫಲ ಖಂಡಿತ ಸಾಧ್ಯ. ಇನ್ನು ಮೀನರಾಶಿಯವರಿಗೆ ದಾಂಪತ್ಯದಲ್ಲಿ ಕಸಿವಿಸಿಯ ಅನುಭವಗಳು,
ಕೌಟುಂಬಿಕ ಜೀವನದಲ್ಲಿ ಅಷ್ಟೊಂದು ಸಮಾಧಾನ ಇರುವುದಿಲ್ಲ, ಮಕ್ಕಳಿಂದಲೂ ಕೂಡ ಅಷ್ಟೊಂದು ತೃಪ್ತಿಯ ಸ್ಥಿತಿ ಇರುವುದಿಲ್ಲ, ಮಾನಸಿಕವಾಗಿ ನೆಮ್ಮದಿಯ ವಿಷಯದಲ್ಲಿ ಸ್ವಲ್ಪ ಕಿರಿಕಿರಿಗಳೇ ಅಧಿಕವಾಗಿ ಕಂಡುಬರುತ್ತಾ ಇದೆ, ದೈಹಿಕವಾದಂಥ ಆರೋಗ್ಯ ವಿಷಯದಲ್ಲಿಯೂ ಕೂಡ ಕಿರಿಕಿರಿಗಳುಂಟು, ತಮ್ಮ ಸ್ವಭಾವದಲ್ಲಿ ಸ್ವಲ್ಪ ಸಮಾಧಾನಕರವಾದಂತಹ ಸ್ಥಿತಿಯನ್ನು ಕಂಡುಕೊಳ್ಳಬೇಕಾದಂಥ ಅವಶ್ಯಕತೆ ಇದೆ. ಒಂದಷ್ಟು ಪ್ರಯಾಣದ ಫಲಗಳು ಹೇಳುವಂಥದ್ದು ತಮ್ಮ ಪಾಲಿಗಿರುತ್ತದೆ. ಸೊ ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ, ಗುರುಗಳ ಸನ್ನಿಧಾನದಲ್ಲಿ ಅರ್ಚನೆ ಪೂಜನೆಯನ್ನು ಮಾಡುವಂಥ ಅರ್ಚಕರಿಗೆ ಯಥಾಶಕ್ತಿಯಾದಂಥ ದ್ರವ್ಯವನ್ನು ದಾನ ಮಾಡಿ, ಇದರಿಂದ ಶುಭ ಫಲ ಹೇಳುವಂಥದ್ದು ಖಂಡಿತ ಸಾಧ್ಯ. ಇದು ಈ ದಿನದ ಚಿಂತನೆಗಳಾಗಿದ್ದಾವೆ. ಈ ಚಿಂತನೆಗಳು ನಮ್ಮ ಸಾರ್ಥಕ ಬದುಕಿಗೆ ಪೂರಕವಾಗಿರಲಿ ಅನ್ನುವಂಥ ಆಶಯದೊಂದಿಗೆ ದಿನದ ಚಿಂತನೆಯನ್ನು ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.